ನಿನ್ನೆ ಪ್ರೀತಿಸುವೆ ಭಾಗ 73. ಚಿನ್ಮಯ್ ಜೊತೆ ತನ್ನ ಮನೆಯಿಂದ ಹೊರಟ ಇಕ್ಷಾ ಅವನ ಅಪಾರ್ಟ್ಮೆಂಟ್ಗೆ ಬಂದಳು. ಅಷ್ಟರಲ್ಲಿ ತನ್ಮಯ್ ಕೂಡ ಬಂದನು. ಇವರಿಬ್ಬರನ್ನು ಒಟ್ಟಿಗೆ ನೋಡಿ ಅವನ ರಕ್ತ ಕುದಿಯತೊಡಗಿತು. ನಾನು ಮದುವೆಯಾಗಿ ಇವಳ ಜೊತೆ ಸಂತೋಷವಾಗಿರ್ಬೇಕಿತ್ತು, ಆದರೆ ಇವತ್ತು ಇವಳ ಜೊತೆ ತುಂಬಾ ಸಂತೋಷವಾಗಿದ್ದಾನೆ. ನನ್ನ ಎದುರಿಗೆ ನನ್ನನ್ನು ಕೇರ್ ಮಾಡೋ ಥರ ನಾಟಕ ಮಾಡ್ತಾನೆ. ಆದರೆ ಇಲ್ಲಿ ನೋಡಿದ್ರೆ ಬೇರೆನೇ ನಡೀತಿದೆ. ಇಲ್ಲ, ಇವಳ ಜೊತೆ ಚೆನ್ನಾಗಿರಬಾರ್ದು, ಚೆನ್ನಾಗಿರಕ್ಕೆ ನಾನು ಬಿಡಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮತ್ತೆ ಮನೆಯಿಂದ ಹೊರಟವನು ಸೀದಾ ಬಾರಿಗೆ ಹೋಗಿ ಅಲ್ಲೇ ಕುಡಿಯತೊಡಗಿದನು. ಕಂಠಪೂರ್ತ ಕುಡಿದು ಮತ್ತೆ ತನ್ನ ಫ್ಲಾಟಿಗೆ ಬಂದನು. ಬಂದವನೇ ಇಕ್ಷಾ ಇದ್ದಲ್ಲಿ ಹೋದನು. ಆ ಹೊತ್ತಲ್ಲಿ ಚಿನ್ಮಯ್ ವಾಶ್ರೂಮ್ನಲ್ಲಿದ್ದನು. ಇಕ್ಷಾಳ ಹತ್ತಿರ ಬಂದವನು, ಇಕ್ಷಾ ಮೈ ಡಾರ್ಲಿಂಗ್, ಒಂದೇ ದಿನಕ್ಕೆ ಎಷ್ಟು ಸೊರಗಿ ಹೋಗಿದ್ದೆ ನೋಡು. ಎಲ್ಲಿ ನಿನ್ನ ಸೋ ಕಾಲ್ಡ್ ಗಂಡ? ಅವನ ಬಗ್ಗೆ ನಾನು ನಿಮಗೆ ತುಂಬ ಹೇಳಕ್ಕಿದೆ. ತನ್ಮಯ್, ಕುಡ್ತಿದ್ದೀಯಾ? ಈಗ ಬೇಡ, ಆಮೇಲೆ ಮಾತಾಡೋಣ. ಈಗಲೇ ಮಾತಾಡ್ಬೇಕು ಬೇಬಿ, ಇಲ್ಲ ಅಂದರೆ ಸಮಯ ಮೀರಿ ಹೋಗುತ್ತೆ. ನನ್ನ ಬ್ರೋ ಇದ್ದಾನಲ್ವಾ, ಅವನಿಗೆ ಮೊದಲಿನಿಂದಲೂ ನೀನಂದ್ರೆ ಇಷ್ಟ. ನಿನ್ನನ್ನು ನೋಡಿದಾಗಲೆಲ್ಲ ತುಂಬ ಖುಷಿ ಪಡ್ತಿದ್ದ. ಅದನ್ನು ನಾನು ಮೊದಲೇ ಗಮನಿಸಿದ್ದೆ. ನಾನು ಆಗಲೇ ಎಚ್ಚೆತ್ತುಕೊಂಡಿದ್ರೆ ಇವತ್ತು ನೀನು ನನ್ನ ವೈಫ್ ಆಗ್ತಾ ಇದ್ದೆ. ಅವನು ಪ್ಲ್ಯಾನ್ ಮಾಡಿ ನಿನ್ನನ್ನು ರೇಪ್ ಮಾಡಿದ್ದ. ಈಗ ಏನು ಗೊತ್ತಿಲ್ಲದಂತೆ ನಾಟಕ ಮಾಡ್ತಾ ಇದ್ದಾನೆ. ನೀನು ಅವನ ಜೊತೆ ಹುಷಾರಾಗಿರು. ಬಿಗ್ ಲಯರ್ ಅವನು. ಅವನು ಮೋಸದ ಮಾತಿಗೆ ಮರಳಾಗ್ಬೇಡ. ನಿನಗೆ ಅವನ ಜೊತೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು, ಆದರೂ ಕಷ್ಟಪಟ್ಟಿದ್ದೀಯ. ಬೇಬಿ, ನನ್ನ ಮಾತು ಕೇಳು. ಅವನನ್ನು ಬಿಟ್ಟು ನನ್ನ ಜೊತೆ ಬಾ. ನಾವಿಬ್ಬರು ಮದುವೆಯಾಗಿ ಸುಖವಾಗಿರೋಣ. ನಾವು ಎಲ್ಲಾದರೂ ದೂರ ಹೋಗೋಣ ಅಂತ ಹೇಳಿ ಅವಳ ಕೈ ಹಿಡಿದು ಪರಿಪರಿಯಾಗಿ ಬೇಡಿಕೊಳ್ಳತೊಡಗಿದನು. ತನ್ಮಯ್, ಏನು ಮಾಡ್ತಾ ಇದೆಯಾ? ಬಿಡು ನನ್ನ ಕೈಯನ್ನು. ನಾನು ನಿನ್ನ ಅತ್ತಿಗೆ, ನನ್ನ ಜೊತೆ ಈ ಥರ ಮಿಸ್ಬಿಹೇವ್ ಮಾಡಬೇಡ. ಇವರಿಬ್ಬರ ಸಂಭಾಷಣೆಗಳು ಬಾತ್ರೂಮ್ ಒಳಗಿದ್ದ ಚಿನ್ಮಯನಿಗೆ ಕೇಳಿಸುತ್ತಿತ್ತು. ಅವನ ಮಾತಿಗೆ ಇಕ್ಷಾ ಯಾವ ರೀತಿ ರಿಪ್ಲೈ ಮಾಡುತ್ತಾಳೆ ಅಂತ ಕಾಯ್ತಿದ್ದನು. ಇಕ್ಷಾ ತನ್ಮಯನಿಗೆ ಅಪೋಸ್ ಮಾಡುವುದನ್ನು ಕೇಳಿಸಿಕೊಂಡ ಚಿನ್ಮಯ್ ಕೂಡಲೇ ವಾಶ್ರೂಮಿನಿಂದ ಹೊರಬಂದನು. ತನ್ಮಯ್, ಬಿಡು ಅವಳನ್ನು. ಯಾಕೆ ಅವಳಿಗೆ ಹಿಂಸೆ ಮಾಡ್ತೀಯಾ? ಓ, ಈ ಮಾತನ್ನು ನೀನು ಹೇಳ್ತಾ ಇದೆಯಾ? ನೀನು ಅವಳ ಜೊತೆ ಏನು ಮಾಡಿದೆ ಅಂತ ನೀನು ಗೊತ್ತಿಲ್ವಾ? ನಾನು ಅದನ್ನು ನನ್ನ ಬಾಯಲ್ಲಿ ಪುನಃ ಹೇಳಬೇಕಾ? ಹೇಳಬೇಕಂದ್ರೆ ಹೇಳ್ತೀನಿ. ಸ್ಟಾಪ್ ಇಟ್ ತನ್ಮಯ್, ದಿಸ್ ಇಸ್ ಟೂ ಮಚ್. ನೀನು ತುಂಬಾ ಮಾತಾಡ್ತಾ ಇದೆಯಾ. ಟೂ ಮಚ್ ನಾನಲ್ಲ ಬ್ರೋ, ನೀನು ಮಾಡ್ತಾ ಇರೋದು. ಅವಳಿಗೆ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಅವಳು ನನ್ನ ಜೊತೆ ಇರಲ್ಲ. ನೀನು ನಮ್ಮಿಬ್ಬರ ಮಧ್ಯೆ ಬರಬೇಡ. ನಮ್ಮಿಂದ ದೂರ ಹೊರಟು ಹೋಗು. ನಾನು ಅವಳು ಚೆನ್ನಾಗಿರಬೇಕು. ನಮ್ಮ ಖುಷಿಗೆ ಅಡ್ಡ ಬರಬೇಡ. ಗೆಟ್ ಲಾಸ್ಟ್ ಬ್ರೋ. ಸಾಕು ಮಾಡಿ ಇಬ್ರು. ನನಗೋಸ್ಕರ ನೀವಿಬ್ರು ಜಗಳ ಮಾಡಬೇಡಿ. ನನಗೆ ಯಾರ ಜೊತೆ ಇರಬೇಕಂತ ನಾನು ಡಿಸೈಡ್ ಮಾಡ್ತೀನಿ, ನೀವಿಬ್ರು ಅಲ್ಲ. ತನ್ಮಯ್, ಬಿಡು ನನ್ನ ಕೈನ. ನಾನು ನಿನ್ನ ಲವ್ ಮಾಡಿರ್ಬೋದು, ಆದರೆ ನಾನೀಗ ಚಿನ್ಮಯನ ವೈಫು. ನಾನು ಅವನ ಜೊತೆನೇ ಇರ್ತೀನಿ. ನನಗೆ ಮದುವೆ ಆಗಿದೆ. ನಾನು ನಿನ್ನ ಅಣ್ಣನ ವೈಫ್, ಅರ್ಥ ಮಾಡ್ಕೋ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ತನ್ಮಯ್. ನೀನು ಈ ಥರ ಮಾಡೋದು ನನಗೆ ಇಷ್ಟ ಆಗಲ್ಲ. ನನ್ನ ಪಾಡಿಗೆ ಬಿಟ್ಬಿಡು. ಸುಖನೋ ದುಃಖನೋ ನಾನು ಅವನ ಜೊತೆನೇ ಇರ್ತೀನಿ, ನಿನ್ನ ಜೊತೆ ಅಲ್ಲ. ನನ್ನನ್ನು ಮರ್ತು ಬಿಡು. ನಾನೇನು ಲೈಫ್ನ ಮುಗಿದು ಹೋದ ಅಧ್ಯಾಯ. ನಾನೇನು ಯಾವತ್ತೂ ನೀನು ಸಿಗಲ್ಲ. ಫಾರ್ಗೆಟ್ ಮಿ ತನ್ಮಯ್. ಬೇಬಿ, ಹಾಗೆಲ್ಲ ಹೇಳ್ಬೇಡ. ನನಗೆ ನೀನನ್ನು ಬಿಟ್ಟು ಇರೋಕ್ಕಾಗಲ್ಲ. ನೀನಿಲ್ಲದೆ ನಾನು ಸತ್ತು ಹೋಗ್ಬಿಡ್ತೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನನ್ನನ್ನು ಅರ್ಥ ಮಾಡ್ಕೋ ತನ್ಮಯ್. ನೀನು ಇದೇ ಥರ ಮಾಡ್ತಾ ಇದ್ರೆ ನನ್ನ ಜೊತೆ ಮಾತಾಡ್ತಾನೆ ಬಿಟ್ಬಿಡ್ತೀನಿ ಅಂತ ಹೇಳಿ ಅವಳು ಚಿನ್ಮಯನ ಕಡೆ ನೋಡಿ, ಇಷ್ಟೆಲ್ಲ ಆಗೋಕೆ ನೀನೇ ಕಾರಣ. ನಿನ್ನಿಂದಾಗಿ ಈ ಮನೆ ನೆಮ್ಮದಿಯೆಲ್ಲ ಹಾಳಾಗಿ ಹೋಗಿದೆ. ಆವತ್ತು ನೀನು ಸರಿಯಾಗಿ ಇರ್ತಾ ಇದ್ದಿದ್ರೆ ಇವತ್ತು ನಮ್ಗಳ ಜೀವನದಲ್ಲಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರಲಿಲ್ಲ. ಐ ವಿಲ್ ನೆವರ್ ಫಾರ್ಗಿವ್ ಯು. ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳಿ ತನ್ಮಯನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಕೋಪದಿಂದ ಸೀದಾ ಬಾಲ್ಕನಿಗೆ ಹೋದಳು. ಇದನ್ನು ನೋಡಿದ ಚಿನ್ಮಯನಿಗೆ ತುಂಬಾ ನೋವಾಯಿತು. ಇಕ್ಷಾ ಚಿನ್ಮಯನ ಮೇಲೆ ಕೋಪ ಮಾಡಿಕೊಂಡಿದ್ದನ್ನು ನೋಡಿ ತನ್ಮಯನಿಗೆ ತಾನು ಮಾಡಲು ಬಂದಿದ್ದ ಕೆಲಸ ಸಕ್ಸಸ್ ಆಯಿತು ಎಂದು ಖುಷಿಪಟ್ಟು ಅಲ್ಲಿಂದ ತನ್ನ ರೂಮ್ಗೆ ಹೋದನು. ಬಾಲ್ಕನಿಗೆ ಹೋದ ಇಕ್ಷಾ ಒಬ್ಬಳೇ ನಿಂತುಕೊಂಡಿದ್ದಳು. ಚಿನ್ಮಯ್ ಕೂಡ ಬಾಲ್ಕನಿಗೆ ಹೋದನು.
ಇಕ್ಷಾ ಕೋಪ ಮಾಡಿಕೊಂಡಿದ್ದನ್ನು ನೋಡಿ ಅವಳನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದನು. ಐ ಆಮ್ ಸಾರಿ, ನನ್ನಿಂದ ತಪ್ಪು ನಡೆದು ಹೋಗಿದೆ. ನಾನು ಬೇಕಂತ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವತ್ತು ಏನಾಗಿತ್ತಂತ ನನಗೆ ಇದುವರೆಗೂ ಕೂಡ ಗೊತ್ತಿಲ್ಲ. ನನ್ನಿಂದ ಗೊತ್ತಿಲ್ಲದಾಗಿರೋ ತಪ್ಪನ್ನು ಕ್ಷಮಿಸ್ಬಿಡು. ಎಷ್ಟು ವರ್ಷದಲ್ಲಿ ಯಾರಿಗೂ ಕೂಡ ಹರ್ಟ್ ಮಾಡಿದವನಲ್ಲ. ಮೊದಲ ಬಾರಿ ನನ್ನಿಂದ ತಪ್ಪು ನಡೆದು ಹೋಗಿದೆ. ನಿನ್ನಿಂದ ಸಾಧ್ಯವಾದರೆ ನನ್ನನ್ನು ಕ್ಷಮಿಸ್ಬಿಡು. ನನಗೆ ಗೊತ್ತು ನಿನಗೆ ತನ್ಮಯ್ ಅಂದರೆ ಇಷ್ಟ ಅಂತ. ನೀನು ಬಲವಂತವಾಗಿ ನನ್ನ ಜೊತೆ ಇರೋದು ಬೇಡ. ನಿನಗೆ ತನ್ಮಯ್ ಜೊತೆ ಇರಬೇಕಂತ ಅನಿಸಿದ್ರೆ ಹೇಳು, ನಾನು ನಿಮ್ಮಿಬ್ಬರೇ ಮದುವೆ ಮಾಡಿಸ್ತೀನಿ. ನನ್ನಿಂದಾದ ತಪ್ಪನ್ನು ನಾನೇ ಸರಿಪಡಿಸ್ತೀನಿ. ನೀನು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡ ಅಂತ ಅವನು ಹೇಳಿದಾಗ ಅವಳು ಕೋಪದಿಂದ ಅವನ ಕಡೆ ನೋಡುತ್ತಾ, ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು. ನೀನು ಇಲ್ಲಿಂದ ಹೋದರೆ ಅದೇ ನನಗೆ ನೀನು ಮಾಡ್ತಿರೋ ದೊಡ್ಡ ಸಹಾಯ. ಸೊ ಪ್ಲೀಸ್ ಅಂತ ಹೇಳಿದಾಗ ಅವನು ವಿಧಿ ಇಲ್ಲದೆ ಅಲ್ಲಿಂದ ಹೊರ ನಡೆದನು. ರೂಮಲ್ಲಿ ಕೂತಿದ್ದ ಚಿನ್ಮಯನಿಗೆ ನಿಂತಲ್ಲಿ ನಿಲ್ಲಲಾಗದೆ, ಕೂತಲ್ಲಿ ಕೂರಲಾಗದೆ ಚಟಪಡಿಸತೊಡಗಿದನು. ತನ್ಮಯ ಹಾಗೂ ಇಕ್ಷಾ ಹೇಳಿದ ಮಾತುಗಳೇ ಅವನ ಕಿವಿಯಲ್ಲಿ ಗುಯಿಂಗೊಡತೊಡಗಿದವು. ರೂಮಲ್ಲಿ ಇರಕ್ಕಾಗದೆ ಅಪಾರ್ಟ್ಮೆಂಟಿನ ಹೊರ ನಡೆದನು. ಅವನಿಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ನಡೆದುಕೊಂಡೇ ಹೋಗುತ್ತಿದ್ದನು. ತಲೆ ತುಂಬ ಭಾರವಾಗುತ್ತಿತ್ತು. ನಡೆದುಕೊಂಡು ಹೋಗ್ತಾ ಒಂದು ಪಾರ್ಕ್ ಹತ್ತಿರ ಬಂದನು. ಪಾರ್ಕಿನ ಬೆಂಚಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡನು. ಆದರೆ ಅವನಿಗೆ ಅಲ್ಲೂ ಕೂರಲಾಗದೆ ತುಂಬಾ ಹೊತ್ತಿನ ತನಕ ಪಾರ್ಕಿನಲ್ಲಿ ಸುತ್ತಾಡತೊಡಗಿದನು. ನಡೆದು ಸುಸ್ತಾದಾಗ ಮತ್ತೆ ವಾಪಸ್ ಫ್ಲಾಟಿಗೆ ಬಂದನು. ಅವನ ಮನಸ್ಸಿನ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಚಿನ್ಮಯ್ ಮತ್ತು ಇಕ್ಷಾ ಇಂಡಿಯಾಗೆ ಹೋಗುವ ವಿಷಯ ತನ್ಮಯನಿಗೆ ತಿಳಿದಾಗ ಅವನಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ನೋ, ಇವರಿಬ್ರು ಇಂಡಿಯಾಗೆ ಹೋಗಬಾರ್ದು. ಇವರೇನಾದ್ರೂ ಹೋದ್ರೆ ನಾನು ಇಕ್ಷಾಳನ್ನು ಕಳೆದುಕೊಳ್ಬೇಕಾಗುತ್ತೆ. ಹಾಗಾಗಬಾರ್ದು. ಇವರಿಬ್ರು ದೂರ ಆಗ್ಬೇಕಂದ್ರೆ ನಾನು ಇವ್ರುಗಳ ಜೊತೆನೇ ಇರಬೇಕು. ನಾನು ಇವ್ರನ್ನ ಇಲ್ಲೇ ಉಳಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ನಾನು ಕೂಡ ಇಂಡಿಯಾಗೆ ಹೋಗ್ಬೇಕು. ಅವ್ರು ಹೋಗ್ತಾ ಇರೋದು ನಾಳೆ. ನಾನು ಅವ್ರ ಜೊತೆಲಿ ಹೋಗೋಕ್ಕಾಗಲ್ಲ. ಆದರೆ ನಾನು ಇಂಡಿಯಾಗೆ ಹೋಗಲೇಬೇಕು. ಹೋಗೇ ಹೋಗ್ತೀನಿ. ಅವರಿಬ್ಬರನ್ನ ಮಾತ್ರ ಒಟ್ಟಿಗೆ ಇರೋಕ್ಕೆ ಬಿಡಲ್ಲ. ಅವಳು ನನ್ನವಳು. ಬರೀ ನನಗೋಸ್ಕರನೇ ಮೀಸಲಾದವಳು. ಅವಳನ್ನು ಯಾವ ಕಾರಣಕ್ಕೂ ನಾನು ಬ್ರೋಗೆ ಬಿಟ್ಕೊಡಲ್ಲ ಅಂತ ಅಂದುಕೊಂಡ ಅವನು ತಾನು ಕೂಡ ಇಂಡಿಯಾಗೆ ಹೋಗಲು ಸಿದ್ಧತೆಗಳನ್ನು ಮಾಡತೊಡಗಿದನು. ಇಕ್ಷಾ ತನ್ನೆಲ್ಲ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡುತ್ತಿದ್ದಳು. ಎಸ್, ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಇವತ್ತು ಒಂದಿನ, ನಾಳೆ ಇಂಡಿಯಾದಲ್ಲಿ ಇರ್ತೀನಿ. ನನ್ನ ಮಿಷನ್ ಕಂಪ್ಲೀಟ್ ಆಗೋ ತನಕ ನಾನು ಲಂಡನ್ಗೆ ವಾಪಸ್ ಬರಲ್ಲ. ಇವನು ಎಲ್ಲಿ ಹೋದ? ಇವನ ಬಟ್ಟೆ ಕೂಡ ಪ್ಯಾಕ್ ಮಾಡಬೇಕು ಅಂತ ಅಂದುಕೊಂಡ ಅವಳು ಅವನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡತೊಡಗಿದಳು. ಎಲ್ಲ ಕೆಲಸ ಮುಗಿಸುವಷ್ಟರಲ್ಲಿ ಚಿನ್ಮಯ್ ಕೂಡ ಬಂದಿದ್ದನು. ಇಕ್ಷಾ ತನ್ನೆಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿದ್ದನ್ನು ನೋಡಿ ಅವನಿಗೆ ತುಂಬ ಸಂತೋಷವಾಯಿತು. ಅದನ್ನು ತೋರ್ಪಡಿಸದೆ, ಬೇಗ ರೆಡಿಯಾಗು, ಇವತ್ತು ಹೊರಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಬರೋಣ. ಇವತ್ತಿನ ರಾತ್ರಿ ಕೊನೆಯ ರಾತ್ರಿ. ಇನ್ಮೇಲೆ ನಾವು ಲಂಡನ್ನಲ್ಲಿ ಇರೋಕ್ಕಾಗಲ್ಲ. ನಾವು ಪರ್ಮನೆಂಟ್ ಆಗಿ ಲಂಡನ್ ಬಿಟ್ಟು ಹೋಗ್ತಾ ಇದ್ವಿ. ಬೇಗ ರೆಡಿಯಾಗಿ ಬಾ ಅಂತ ಹೇಳಿದಾಗ ಅವಳು ಮರು ಮಾತನಾಡದೆ ರೆಡಿಯಾಗಿ ಬಂದಳು. ರೆಡಿಯಾಗಿ ಬಂದವಳೆ ತನ್ಮಯ್ ಬರಲ್ವಾ ಅಂತ ಕೇಳಿದಳು. ಅವನು ಬರಲ್ಲ ಅಂತ ಹೇಳುವಷ್ಟರಲ್ಲಿ ತನ್ಮಯ್ ರೆಡಿಯಾಗಿ ಬಂದು, ನಾನು ಬರಲ್ಲ ಅಂತ ಯಾರು ಹೇಳಿತು? ಇಕ್ಷೆ ಬರ್ತಾಳಂದ್ರೆ ನಾನು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದ ಅವನು ಸ್ವಲ್ಪ ಹೊತ್ತು ತನಗೂ ಪ್ರೋಗೂ ನಡೆದ ಸಂಭಾಷಣೆಯನ್ನು ನೆನಪು ಮಾಡಿಕೊಳ್ಳತೊಡಗಿದನು. ಚಿನ್ಮಯ್ ಅವನನ್ನು ಡಿನ್ನರಿಗೆ ಕರೆದಾಗ ಅವನಿಗೆ ಚಿನ್ಮಯನ ಜೊತೆ ಹೋಗೋಕ್ಕೆ ಇಷ್ಟವಿಲ್ಲದ ಕಾರಣ ಬರಲ್ಲ ಅಂತ ಹೇಳಿದನು. ತನ್ಮಯ್, ಇವತ್ತು ಹೊರಗಡೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಬರೋಣ. ನಾಳೆ ಇಂಡಿಯಾಗೆ ಹೋದೆ ಅಂದರೆ ನಾನು ಮತ್ತೆ ವಾಪಸ್ ಲಂಡನ್ಗೆ ಬರಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ಮರೆತು ಇವತ್ತಿನ ಡಿನ್ನರ್ ಒಟ್ಟಿಗೆ ಮಾಡೋಣ. ನೋಡು ಬ್ರೋ, ನನಗೆ ನಿನ್ನ ಜೊತೆ ಎಲ್ಲಿಗೂ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ನನ್ನನ್ನು ಓಲೈಸೋದನ್ನು ಬಿಟ್ಟು ನಿನ್ನ ಕೆಲಸ ನೋಡು ಅಂತ ಹೇಳಿದಾಗ ಚಿನ್ಮಯ್ ಜಾಸ್ತಿ ಮಾತನಾಡದೆ ಅಲ್ಲಿಂದ ಹೊರ ಬಂದನು. ಚಿನ್ಮಯ್ ಹೋದ ಮೇಲೆ ತನ್ಮಯ್ ಯೋಚನೆ ಮಾಡತೊಡಗಿದನು. ನನಗೆ ಇವ್ರ ಜೊತೆ ಹೋಗಿಲ್ಲ ಅಂದರೆ ಇವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲ ನನಗೇನಾಗೋದು. ಇವರಿಬ್ಬರನ್ನು ಒಟ್ಟಿಗೆ ಬಿಡಬಾರ್ದು
ಇವ್ರ ಜೊತೆ ನಾನು ಕೂಡ ಹೋಗಬೇಕು ಅಂತ ಅಂದುಕೊಂಡು ಬೇಗ ಬೇಗ ರೆಡಿಯಾದನು. ನೆನಪಿನ ಲೋಕದಿಂದ ಹೊರಬಂದವನು, ಬನ್ನಿ ಹೋಗೋಣ, ಈ ತನ್ಮೆ ಇಲ್ಲದೆ ಡಿನ್ನರ್ ಪೂರ್ತಿ ಆಗುತ್ತಾ, ಕಮ್ ಲೆಟ್ಸ್ ಗೋ ಇಕ್ಷಾ ಅಂತ ಹೇಳಿ ಬೇಕಂತಲೇ ಇಕ್ಷಾಳನ್ನು ಕರೆದುಕೊಂಡು ಮುಂದೆ ನಡೆದನು. ತಾನೇ ಕಾರನ್ನು ಡ್ರೈವ್ ಮಾಡುತ್ತೇನೆ ಅಂತ ಹೇಳಿ ಡ್ರೈವರ್ ಸೀಟಲ್ಲಿ ಕೂತನು. ಚಿನ್ಮಯ್ ಇನ್ನೇನು ಮುಂದೆ ಕೂರಬೇಕು, ಅಷ್ಟರಲ್ಲಿ ಅವನು, ಬಾ ಇಕ್ಷಾ ಮುಂದೆ ಕೂತ್ಕೋ. ಇಕ್ಷಾ ಒಂದ್ಸಲ ಚಿನ್ಮಯ್ನ ಕಡೆ ನೋಡಿದಳು. ಚಿನ್ಮಯ್ ಹಿಂದೆ ಸರಿದು ಎದುರುಗಡೆ ಸೀಟನ್ನು ಅವಳಿಗೆ ಬಿಟ್ಟುಕೊಟ್ಟು ತಾನು ಹಿಂದೆ ಹೋಗಿ ಕುಳಿತುಕೊಂಡನು. ಚಿನ್ಮಯನಿಗೆ ಎಲ್ಲರೂ ಇದ್ದು ಯಾರೂ ಇಲ್ಲದ ತರ ಭಾಸವಾಯಿತು. ದಾರಿ ಉದ್ದಕ್ಕೂ ತನ್ಮಯ್ ಇಕ್ಷಾಳ ಜೊತೆ ಮಾತನಾಡುತ್ತಾ ಚಿನ್ಮಯನ ಜೊತೆ ಮಾತನಾಡದ ಹಾಗೆ ಮಾಡಿದನು. ಹೋಟೆಲ್ ಹತ್ತಿರ ಸಮೀಪಿಸುತ್ತಿದ್ದಂತೆ ಕಾರಿನಿಂದ ಇಳಿದವನು, ಬ್ರೋ ಕಾರ್ ಸ್ವಲ್ಪ ಪಾರ್ಕ್ ಮಾಡಿ ಬಾ, ಅಷ್ಟೋ ತನಕ ನಾನು ಇಕ್ಷೆ ಒಳಗೆ ಹೋಗಿರ್ತೀವಿ ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯದೆ ಅವಳನ್ನು ಒಳಗೆ ಕರೆದುಕೊಂಡು ಹೋದನು. ಚಿನ್ಮಯ್ ಒಂದು ಮಾತು ಕೂಡ ಎದುರು ಮಾತನಾಡದೆ ಕಾರ್ ಪಾರ್ಕ್ ಮಾಡಿ ಹೋಟೆಲ್ ಒಳಗೆ ಹೋಗತೊಡಗಿದನು. ಮೊದಲೇ ಒಳಗೆ ಹೋಗುತ್ತಿದ್ದ ಇಕ್ಷಾ ಮತ್ತು ತನ್ಮಯನಿಗೆ ಹೋಟೆಲ್ ಸಿಬ್ಬಂದಿಗಳು ಅದ್ದೂರಿ ಸ್ವಾಗತ ಮಾಡಿದರು. ಇವೆಲ್ಲ ನೋಡಿ ಬೇಜಾರು ಮಾಡಿಕೊಂಡವನು, ಹೇಗಿದ್ರು ಮುಂದೊಂದಿನ ಇವರಿಬ್ಬರೇ ಒಂದಾಗುದು, ನಾನು ಈಗಲೇ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಇಕ್ಷಾಳ ಅವನ ಜೊತೆ ಸಂತೋಷವಾಗಿದ್ದಾಳೆ ಅಂದಮೇಲೆ ನಾನು ಅವಳನ್ನು ತಡೆಯಕ್ಕಾಗತ್ತಾ, ಇಬ್ರು ಚೆನ್ನಾಗಿರ್ಲಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಒಳಗೆ ಹೋಗಿ ಅವರ ಪಕ್ಕ ಕುಳಿತುಕೊಂಡನು. ಊಟ ಮಾಡುತ್ತಿರಬೇಕಾದ್ರೆ ತನ್ಮಯ್ ಬೇಕಂತಲೇ ಇಕ್ಷಾಳಿಗೆ ಕ್ಲೋಸ್ ಆಗೋಕ್ಕೆ ಟ್ರೈ ಮಾಡುತ್ತಿದ್ದನು. ಇವರಿಬ್ಬರ ಜೊತೆ ಕುಳಿತಿದ್ದ ಚಿನ್ಮಯನಿಗೆ ಎರಿಸು ಮುರಿಸಾಗುತ್ತಿತ್ತು. ಕೊನೆಗೂ ಎಲ್ಲರೂ ಡಿನ್ನರ್ ಮುಗಿಸಿ ಮನೆಗೆ ವಾಪಸ್ಸು ಬಂದರು. ತನ್ಮಯನಿಗಂತೂ ತುಂಬಾ ಖುಷಿಯಾಗಿತ್ತು. ಮನೆಗೆ ಬಂದಾಗ ರಾತ್ರಿ 10:30 ಆಗಿತ್ತು. ಚಿನ್ಮಯ್ ಫ್ರೆಶ್ ಆಗಿ ಬಂದು ಮಲಗಿಕೊಳ್ಳಲು ಹೋದನು. ಆಗ ಇಕ್ಷಾ, ಕೆಳಗೆ ಯಾಕೆ ಮಲ್ಕೋತೀಯ, ಮೇಲ್ಗಡೆನೆ ಮಲ್ಕೋ, ಎಲ್ಲ ಮುಗಿದು ಹೋಗಿರ್ಬೇಕಾದ್ರೆ ಈಗ ಕೆಳಗೆ ಮಲ್ಕಿ ಏನು ಪ್ರಯೋಜನ, ಬಾ ಮೇಲ್ಗಡೆ ಮಲ್ಕೋ ಅಂತ ಹೇಳಿ ತಾನು ಫ್ರೆಶ್ ಆಗಲು ಹೋದಳು. ಅವಳು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಚಿನ್ಮಯ್ ನಿದ್ರೆಗೆ ಜಾರಿದ್ದನು. ಅವಳು ಅವನಿಗೆ ಬೆಡ್ಶೀಟ್ ಹೊದಿಸಿ ತಾನು ಕೂಡ ಅವನ ಪಕ್ಕ ಮಲಗಿಕೊಂಡಳು. ಮಲಗಿದ್ದವಳು ಒಂದ್ಸಲ ಅವನನ್ನು ನೋಡಿದಳು. ತನ್ಮಯ್ ಯಾಕೋ ಅವನ ಜೊತೆ ಅತಿಯಾಗಿ ನಡೆದುಕೊಂಡು ಬಿಟ್ಟ ಅಂತ ಅವಳಿಗೆ ಅನ್ನಿಸಿತು. ಮುಕ್ತ ಮನಸ್ಸಿನ ಮಗುವಿನ ತರ ಕಂಡನು. ಅವನನ್ನು ನೋಡುತ್ತಾ ಯಾವಾಗ ನಿದ್ದೆ ಹತ್ತಿತು ಅಂತ ಅವಳಿಗೆ ತಿಳಿಯದೆ ಹೋಯಿತು. ಕೊನೆಗೂ ಅವಳು ಅಂದುಕೊಂಡಿದ್ದ ದಿನ ಬಂದೇ ಬಿಟ್ಟಿತು. ಬೆಳಿಗ್ಗೆ ಬೇಗ ಎದ್ದವಳೆ ಇಂಡಿಯಾಗೆ ಹೋಗಲು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಳು. ಅವಳ ಮನೆಯವರೆಲ್ಲರೂ ಮನಸ್ಸಿಲ್ಲದಿದ್ದರೂ ಅವಳನ್ನು ಇಂಡಿಯಾಗೆ ಬೀಳ್ಕೊಟ್ಟರು. ಅವಳು ಚಿನ್ಮಯನ ಜೊತೆ ಇಂಡಿಯಾಗೆ ತಲುಪಿದಳು. ಅವರನ್ನು ವೆಲ್ಕಮ್ ಮಾಡಲು ಡ್ರೈವರ್ ಬಂದಿದ್ದರು. ಕಾರಲ್ಲಿ ಕೂತ ಅವರಿಬ್ಬರು ಚಿನ್ಮಯನ ಮನೆಗೆ ಹೊರಟರು. ಕಾರು ಮನೆಯ ಮುಂದೆ ಬಂದು ನಿಂತಿತು. ದೊಡ್ಡದಾದ ಐಷಾರಾಮಿ ಬಂಗಲೆ. ಬಂಗಲೆ ಹೆಸರು ನೋಡಿ ಇಕ್ಷಾ ಮುಖದಲ್ಲಿ ಒಂಥರ ನಗುವನ್ನು ತಂದುಕೊಂಡಳು. ನಾನು ಅಂದುಕೊಂಡಿದ್ದ ಪ್ಲಾನಿನ ಮೊದಲಿನ ಹಂತ ಸಕ್ಸಸ್ ಆಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಜೊತೆ ಹೆಜ್ಜೆ ಹಾಕಿದಳು. ಚಿನ್ಮಯನ ತಾಯಿ ಅವನು ಬರುತ್ತಾನೆಂದು ಮೊದಲೇ ಆರತಿ ತಗೊಂಡು ಹೊಸ್ತಿಲ ಹತ್ತಿರ ನಿಂತಿದ್ದರು. ಚಿನ್ಮಯನ ಜೊತೆಗಿದ್ದ ಹುಡುಗಿಯನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಯಾರಿರ್ಬೋದು, ಒಂದ್ಸಲ ಮನೆ ಒಳಗಡೆ ಬರಲಿ ಆಮೇಲೆ ಕೇಳಿದ್ರಾಯ್ತು ಅಂತ ಅಂದುಕೊಂಡು ಆರತಿ ತಟ್ಟೆ ತಗೊಂಡು ಅವರ ಮುಂದೆ ಬಂದು ನಿಂತಳು. ಅಷ್ಟರಲ್ಲಿ ಆರತಿ ತಟ್ಟೆಯಲ್ಲಿದ್ದ ದೀಪವು ಆರಿದ್ದನ್ನು ನೋಡಿ ಅವರಿಗೆ ಗಾಬರಿಯಾಯಿತು. ಗಾಬರಿಯಿಂದ ಅವರ ಕೈಯಲ್ಲಿದ್ದ ತಟ್ಟೆ ಕೆಳಗೆ ಬಿಟ್ಟು ಬಿಟ್ಟಿತು. ಇದನ್ನೆಲ್ಲ ದೂರದಿಂದ ನೋಡಿದ ಚಿನ್ಮಯನ ಅಜ್ಜಿ, ನಿನ್ ಮಗ ಮನೆಗೆ ಬರ್ಬೇಕಾದ್ರೇನೆ ಅಪಶಕನ ಹೊತ್ಕೊಂಡು ಬರ್ತಾ ಇರೋ ಹಾಗಿದೆ, ಯಾಕೋ ಮನೆಗೆ ಒಳ್ಳೆದಾಗಳ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅವರಿಗೆ ಮತ್ತೆ ಗಾಬರಿಯಾಗಿ, ಅತ್ತೆ ಹೇಳುವ ಹಾಗೆ ನಮ್ಮ ಮನೆಗೆ ಏನಾದರೂ ತೊಂದರೆ ಎದುರಾಗ್ತಾ ಇದೆಯಾ, ಈ ಹುಡುಗಿಯ ಕಾಲ್ಕೊಂಡು ಸರಿ ಇಲ್ವಾ, ಇವಳು ಎದುರು ಬರ್ಬೇಕಾದ್ರೆ ದೀಪ ಹರಿಯೋತು, ಏನ್ ಮಾಡ್ಲಿ
ಅಂತ ಗಾಬರಿ ಪಡತೊಡಗಿದರು. ಕತೆ ಮುಂದುವರಿಯುವುದು. ಈಕ್ಷಾ ಚಿನ್ಮಯನ ಮನೆಗೆ ಬಂದ ಮೇಲೆ ಅವರ ಮನೆಯ ನೆಮ್ಮದಿ ಹಾಳಾಗುತ್ತೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲೇ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.